ಮಕ್ಕಳು ಬೆಳಿಬೇಕು ಕಂದ್ರಯ್ಯ, ಬಡವರ ಮಕ್ಕಳು ಬೆಳಿಬೇಕು ಕಂದ್ರಯ್ಯ. ಬಡವ್ರ ಮಕ್ಕಳು ಬೆಳಿಬೇಕಂಡ್ರಯ್ಯ ಅಂತ ಹೆಸರು ಟೈಟ್ಲು ನಮ್ಮ ಡಾಲಿ ಸರ್ ಕೊಟ್ಟಿದ್ದಾರೆ, ಕರೀತಾ ಇರ್ತಾರೆ. ಇವತ್ತು ಆ ಸಿನಿಮಾ ದೊಡ್ಡ ಸಿನಿಮಾ, ಆ ಸಿನಿಮಾದಲ್ಲಿ ಪಾತ್ರವಹಿಸಿರುವಂಥ ಎಲ್ಲರನ್ನೂ ಕರೆದು ವೇದಿಕೆ ಮೇಲೆ ಕುಣಿಸಿದ್ರಿ. ಬಡವ್ರ ಮಕ್ಕಳು ಬೆಳಿಬೇಕು ಕಂಡ್ರೆಯ ಚಿತ್ರದ ನಿರ್ಮಾಪಕರು ನನ್ನ ಪ್ರೀತಿಯಾದ ತಂದೆ CS ವೆಂಕಟೇಶ್, ನಿರ್ದೇಶಕರು ಮಂಜು ಕವಿ ಸರ್. ನಿಮ್ಮೆಲ್ಲರ ಆಶೀರ್ವಾದ ಬಡವ್ರ ಮಕ್ಕಳ ಮೇಲೆ ಇರಲಿ. ಬಡವ್ರ ಮಕ್ಕಳು ಬೆಳಿಬೇಕಂಡ್ರಯ್ಯ, ಎಷ್ಟು ಚಂದ ಇದೆ ನೋಡ್ರಿ. ಈ ಚಿತ್ರ ಎಷ್ಟು ಶಕ್ತಿಯುತವಾಗಿರುತ್ತೆ ಅಂತ ಅನ್ನೋದಕ್ಕೆ ಈ ಇಡೀ ಇಲ್ಲಿ ತಂಡ ನಿಂತಿದೆಯಲ್ಲ, ಈ ತಂಡನೇ ನನಗೆ ಹೇಳುತ್ತೆ. ಯಾಕಂದರೆ ಮಂಜು ಕವಿಯವರಿಂದ ಹೇಳ್ತೇನೆ, ಇನ್ನೊಬ್ಬ ದೊಡ್ಡ ಹೀರೋ ನನಗೆ ಕಂಡು ಬಂದಿದ್ದು ಯಾರು ಅಂತಂದರೆ CS ವೆಂಕಟೇಶ್ ಅವರು. ಅವ್ರಿಗೊಂದು ದೊಡ್ಡ ಚಪ್ಪಾಳೆ. ಆ ಥರದ ಗಟ್ಟಿ ನಿರ್ಮಾಪಕರಿದ್ದಾಗ ಮಾತ್ರ ಈ ಥರದ ಒಂದು ತಂಡ ಶಕ್ತಿಯುತವಾಗಿ ಬರಲಿಕ್ಕೆ ಸಾಧ್ಯವಾಗುತ್ತೆ. ಆ್ಯಂಡ್ ಥ್ಯಾಂಕ್ ಯು ವೆಂಕಟೇಶ್ ಅವ್ರಿಗೆ, ತುಂಬ ಅದ್ಭುತವಾಗಿ ಆರ್ಗನೈಸ್ ಮಾಡಿದ್ದೀರಾ. ಆ್ಯಂಡ್ ಸಿನಿಮಾದ ನಿರ್ಮಾಣ ಕೂಡ ಮಾಡಿದ್ದಾರೆ. ಬಡವ್ರ ಮನೆ ಮಕ್ಕಳು ಬೆಳಿಬೇಕಂಡ್ರೆ ಅಂತಾನೆ ಟೈಟ್ಲ್ ಇಟ್ಟಿದ್ದಾರೆ. ಗೊತ್ತಿಲ್ಲ, ಯಾವುದೋ ಒಂದು ಮೊಮೆಂಟ್ ಅಲ್ಲಿ ಅನ್ಸಿದ್ದನ್ನ ಹೇಳಿದ್ದೆ, ಅದು ಇಷ್ಟರ ಮಟ್ಟಿಗೆ ಅದನ್ನ ರಿಸೀವ್ ಮಾಡ್ಕೊಳ್ಳುತ್ತೆ, ಅದು ಹಿಂಗಾಗುತ್ತೆ ಅಂತ ನನಗೂ ಐಡಿಯಾ ಇರಲಿಲ್ಲ. ಬಡವ್ರ ಮಕ್ಕಳು ಬೆಳಿಬೇಕಂಡ್ರೆ ಖಂಡಿತ ಅದು ಒಂದು 4 ಜನಕ್ಕೆ ಇನ್ಸ್ಪೈರ್ ಆಗಲಿ ಅಂತಾನೆ ಹೇಳ್ದಂಥ ಮಾತು. ಒಳ್ಳೆಯ ಕಲಾವಿದರ ದಂಡೆ ಇದೆ, ತುಂಬ ಭಾವನಾತ್ಮಕವಾದ ಅಂಶಗಳನ್ನ ಇಟ್ಕೊಂಡು ಸಿನಿಮಾನ ಕಟ್ಟಿದ್ದಾರೆ ಮಂಜು ಕವಿ. ಸೊ ಆಲ್ ದ ಬೆಸ್ಟ್, ಶುಭವಾಗಲಿ ಬಡವರ ಮಕ್ಕಳು ಬೆಳಿಬೇಕಂಡ್ರೆ ಸಿನಿಮಾಗೆ. ಬಡವರ ಮಕ್ಕಳು ಬೆಳಿಬೇಕು ಕಣ್ರಯ್ಯ, ಇದನ್ನು ದೃಶ್ಯ ರೂಪ ಮಾಡೋದಕ್ಕೋಸ್ಕರ ಅಂತ ತುಂಬ ಶ್ರಮ ಹಾಕ್ದಂಥ ನಿರ್ಮಾತೃ ಶ್ರೀಯುತ ವೆಂಕಟೇಶ್ ಅವರು ಸಹಕರಿಸಿದ್ದಾರೆ. ಮಂಜು ಕವಿ ಅವರು ಚಿತ್ರಕಥೆಗೆ ಪೂರಕವಾಗಿ ಸದ್ಯದ ವಾಸ್ತುಸ್ಥಿತಿಯನ್ನು ತುಂಬ ಚೆಂದ ಕಟ್ಟಿಕೊಡೋ ಪ್ರಯತ್ನ ಮಾಡಿದ್ದಾರೆ. ಬಹಳ ದೊಡ್ಡ ತಂಡ, ಬರುವ ತಲೆಮಾರುಗಳು ಕಲಾಕ್ಷೇತ್ರ ಎಂದು ಬಡವಾಗಲ್ಲ ಅನ್ನೋ ರೀತಿಯಲ್ಲಿ ಬಹಳ ದೊಡ್ಡ ತಂಡ ನನ್ನ ಎಲ್ಲರೂ ಸೇರಿ ಅದನ್ನು ಸಾಕಾರಗೊಳಿಸಿದ್ದಾರೆ. ನಿಮ್ಮ ಕಾರ್ಯಕ್ರಮಗಳಿಗೆ ಚಿತ್ರವನ್ನು ಅರ್ಪಿಸ್ತಿದ್ದೇವೆ. ಈ ಒಂದು ಟೀಮ್ ಬಗ್ಗೆ ಹೇಳಲೇಬೇಕು ನಾನು, ಯಾಕಂದರೆ ವೆಂಕಟೇಶ್ ಸರ್ ಮತ್ತು ಮಾಲಾ ಇಬ್ಬರು ಜೊತೆಗೆ ಬಂದು ನಮ್ಮ ಶೂಟಿಂಗ್ ಕರ್ಕೊಂಡು ಹೋಗ್ತಿದ್ರು. ಹೇಗೆ ಅನಿಸ್ತಿತ್ತು ಅಂದರೆ ನಮ್ಮ ಅಣ್ಣ ಅದಕ್ಕೆ ಬಂದು ಶೂಟಿಂಗ್ ಕರ್ಕೊಂಡು ಹೋಗ್ತಾ ಇದ್ರು ಅಂತ ಅವ್ರ ಮನೆ ಪ್ರೊಡಕ್ಷನ್ಗೆ ಹೋಗೋಷ್ಟೇ ಖುಷಿ ಆಗ್ತಿತ್ತು. ಅಷ್ಟೊಂದು ಪ್ರೀತಿ ಮಾಲಾ ಮತ್ತು ವೆಂಕಟೇಶ್ ಅಣ್ಣ ಕೊಟ್ಟಿದ್ದಾರೆ. ಅವ್ರು ಯಾವಾಗಲೂ ಹೇಳ್ತಿದ್ರು ನಾನು ನಿಮ್ಮ ಅಣ್ಣ ಇದ್ದಾಗೆ ಅಂತ. ತುಂಬ ಖುಷಿ ಆಗ್ತಿದೆ. ಮತ್ತು ಮಂಜು ಕವಿಯವ್ರ ಬಗ್ಗೆ ನಾನು ಹೇಳಲೇಬೇಕು, ತುಂಬ ಒಳ್ಳೆ ನಿರ್ದೇಶಕ, ಎಲ್ಲದ್ರಲ್ಲಿ ಆಲ್ರೌಂಡರ್ ಅಂತಲೇ ಹೇಳ್ಬೋದು. ಇಡೀ ಚಿತ್ರಕ್ಕೆ ಒಳ್ಳೇದಾಗಲಿ, ದಯವಿಟ್ಟು ಸಿನಿಮಾ ನೋಡಿ, ಯಾಕಂದರೆ ಬಡವ್ರ ಮಕ್ಕಳು ಬೆಳಿಬೇಕು ಕಣ್ರಯ್ಯ. ಡಾಲಿ ಧನಂಜಯ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಅವರೊಂದು ಪದ ಹೇಳಿದ್ರು, ಬಡವ್ರ ಮಕ್ಕಳು ಬೆಳಿಬೇಕು ಕಣ್ರಯ್ಯ ಅಂತ. ಅವ್ರ ಬಗ್ಗೆ ನೀವು ಪೂರ್ತಿ ತಿಳ್ಕೊಂಡ್ರೆ ಆ ಪದ ಎಷ್ಟು ಅರ್ಥಪೂರ್ಣವಾಗಿದೆಯೋ ಅದೇ ರೀತಿ ಅವರು ಬದುಕ್ತಿದ್ದಾರೆ. ಅದು ಅವರ ಮನಸ್ಸಿನಿಂದ ಹೇಳಿದಂಥ ಆ ಪದ, ಅವರ ನಡೆ ನುಡಿ ಕೂಡ ಅದನ್ನು ಹೊರತುಪಡಿಸಿ ನಾನು ನೋಡಿದಾಗೆ ಎಲ್ಲೂ ಕೂಡ ಒಂದು ಆ ಕಡೆ ಈ ಕಡೆ 1 ಇಂಚು ಹೋಗೋದಿಲ್ಲ. ಯೂಶ್ವಲಿ ಮಾಡೋದೊಂದು ಮಾತಾಡೋದೊಂದು, ಭಾಳಷ್ಟು ಜನನ ನಾವು ಸಾರ್ವಜನಿಕ ಜೀವನದಲ್ಲಿ ಬೇರೆ ಬೇರೆ ರಂಗಗಳಲ್ಲಿ ನೋಡ್ತೀವಿ. ಹಾಗಾಗಿ ಡಾಲಿ ಧನಂಜಯ ಅವರಿಗೆ ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಬಡವರ ಮಕ್ಕಳು ಬೆಳಿಬೇಕು ಕಣ್ರಯ್ಯ ಚಿತ್ರದ ನಿರ್ಮಾಪಕರು ನಮ್ಮ ಪ್ರೀತಿಯ ಅಣ್ಣ, ಸ್ನೇಹಿತ ವೆಂಕಟೇಶ್ ಅಣ್ಣ. ಬಡವರ ಮಕ್ಕಳು ಬೆಳಿಬೇಕು ಕಂದ್ರಯ್ಯ. ಯಾಕೆಂದರೆ 14ರಿಂದ 15 ವರ್ಷದ ಸಂಬಂಧ ಅವರು. ಆಗಿಂದನೂ ನನಗೆ ಒಂದು ಪ್ರೋತ್ಸಾಹ ಮಾಡ್ಕೊಂಡು ಬಂದಿದ್ದಾರೆ. ಸೊ ಅವ್ರನ್ನ ಯಾವತ್ತೂ ನಾನು ಮರೆಯಲ್ಲ. ಆಮೇಲೆ ಬಡವರ ಮಕ್ಕಳು ಚಿತ್ರದ ಟೈಟಲ್ ಅನ್ನ ಕೊಟ್ಟಿದ್ದು ನಮಗೆ ನಟ ರಾಕ್ಷಸ ಡಾಲಿ ಧನಂಜಯ್ ಸಾರು. ನಿಮ್ಮೆಲ್ಲರ ಆಶೀರ್ವಾದ, ಪ್ರೋತ್ಸಾಹ ಬಡವರ ಮಕ್ಕಳ ಮೇಲೆ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಬಡವರ ಮಕ್ಕಳು ಬೆಳಿಬೇಕು ಕಣ್ರಯ್ಯ ತುಂಬಾ ಚೆನ್ನಾಗಿ ಸಿನಿಮಾ ಮಾಡಿದ್ದಾರೆ. ಇದರ ಮುಖ್ಯ ರೂವಾರಿ ಅಫ್ಕೋರ್ಸ್ CS ವೆಂಕಟೇಶ್ ಸರ್. ಯಾರಿಗೆ ತಾನೇ ಗೊತ್ತಿಲ್ಲ, ವೆಂಕಟೇಶ್ ಸರ್ ಏನೇನು ಮಾಡ್ತಾರಪ್ಪ, ಸಮಾಜ ಸೇವೆ ಮಾಡ್ತಾರೆ, ಜನ ಸೇವೆ ಮಾಡ್ತಾರೆ, ಕನ್ನಡ ಸೇವೆ, ಅಫ್ಕೋರ್ಸ್ ಕನ್ನಡ ಸೇವೆ ಮಾಡೇ ಮಾಡ್ತಾರೆ. ಇಷ್ಟು ಮಾತ್ರನಾ? ಖಂಡಿತ ಇಲ್ಲ. ಕಲಾ ಸೇವೆಗೂ ನಾನು ಸದಾ ಸಿದ್ಧ, ಕಲಾ ಸೇವೆಯನ್ನು ಸಹ ನಾನು ಮಾಡ್ತೀನಿ. ಕನ್ನಡ ಚಿತ್ರರಂಗಕ್ಕೆ ನಾನು ಪಾದಾರ್ಪಣೆ ಮಾಡಿ ಆ ಒಂದು ಚಿತ್ರರಂಗನ ಬೆಳೆಸುವಂತಹ ನಿಟ್ಟಿನಲ್ಲಿ ಒಂದು ಸಣ್ಣ ಕೆಲಸವನ್ನು ಮಾಡ್ತೀನಿ ಅಂತ ಒಂದು ನಿರ್ಧಾರ ಮಾಡಿ ಒಂದು ಅತ್ಯುತ್ತಮವಾದಂತಹ ಸಿನಿಮಾನ ಮಾಡಿದ್ದಾರೆ. ಇದರ ಒಂದು ನಿರ್ದೇಶಕರು ಮಂಜು ಕವಿ ಅವರು. ದೊಡ್ಡ ಕಲಾವಿದರಿದ್ದಾರೆ ಈ ಒಂದು ಸಿನಿಮಾದಲ್ಲಿ, ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ. ಎಲ್ಲರೂ ಸಹ ಇದೇ ಥರ ಕನ್ನಡ ಸಿನಿಮಾಗಳನ್ನ ಹೆಚ್ಚೆಚ್ಚು ನೋಡಿ ಕನ್ನಡ ಭಾಷೆನ ಬಳಸಿ. ಬಡವರ ಮಕ್ಕಳು